66 ನಮ್ಮ ಕುಮಟಾದಿಂದ ಹೊನ್ನಾವರ ಕಡೆಗೆ ಹೋಗುವಂಥದ್ದು. ನೋಡಿ ಇಲ್ಲೇ IRB ಕಂಪನಿಯ ಸುಂಕ ವಸೂಲಾತಿ ಕೇಂದ್ರ ಇದೆ. ಆದ್ರೆ ಇವತ್ತು ನೋಡಿ ಇಲ್ಲಿ ಈ ತರದ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊಂಡ ಬಿದ್ದು ಇವತ್ತು ಇದನ್ನ ಮೇಂಟೆನೆನ್ಸ್ ಮಾಡುವ ಯೋಗ್ಯತೆ ಈ ಒಂದು ಗುತ್ತಿಗೆ ಪಡೆದ IRB ಕಂಪನಿಗಿಲ್ಲ. ಜಿಲ್ಲಾಡಳಿತ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸತ್ತು ಮಲಗಿದೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಟೋಲ್ ಅನ್ನ ವಸೂಲಿ ಮಾಡ್ತಾ ಇದ್ದಾರೆ. ಇಲ್ಲೊಂದು ಹೊಂಡವನ್ನ ಈ ಒಂದು ಕುಮಟಾದಿಂದ ಹೊನ್ನಾವರ ತನಕ ಯಾವುದೇ ರೀತಿಯ ಒಂದು ಮೇಂಟೆನೆನ್ಸ್ ಇಲ್ಲದೆ ಸಂಪೂರ್ಣ ರಾಷ್ಟ್ರೀಯ ಹೆದ್ದಾರಿ ಹೊಂಡಮಯ ಆಗಿದೆ. ಇದಕ್ಕೆ ದೊಡ್ಡ ಮಟ್ಟದ ಹೋರಾಟವನ್ನ ಮುಂದಿನ ದಿನ ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಇದು ನೋಡಿ ರಾಷ್ಟ್ರೀಯ ಹೆದ್ದಾರಿ 66 ನಮ್ಮ ಕುಮಟಾದಿಂದ ಹೊನ್ನಾವರ ಕಡೆಗೆ ಹೋಗುವಂಥದ್ದು. ನೋಡಿ ಇಲ್ಲೇ IRB ಕಂಪನಿಯ ಸುಂಕ ವಸೂಲಾತಿ ಕೇಂದ್ರ ಇದೆ. ಆದ್ರೆ ಇವತ್ತು ನೋಡಿ ಇಲ್ಲಿ ಈ ತರದ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊಂಡ ಬಿದ್ದು ಇವತ್ತು ಇದನ್ನ ಮೇಂಟೆನೆನ್ಸ್ ಮಾಡುವ ಯೋಗ್ಯತೆ ಈ ಒಂದು ಗುತ್ತಿಗೆ ಪಡೆದ IRB ಕಂಪನಿಗಿಲ್ಲ. ಜಿಲ್ಲಾಡಳಿತ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸತ್ತು ಮಲಗಿದೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಟೋಲ್ ಅನ್ನ ವಸೂಲಿ ಮಾಡ್ತಾ ಇದ್ದಾರೆ. ಇಲ್ಲೊಂದು ಹೊಂಡವನ್ನ ಈ ಒಂದು ಕುಮಟಾದಿಂದ ಹೊನ್ನಾವರ ತನಕ ಯಾವುದೇ ರೀತಿಯ ಒಂದು ಮೇಂಟೆನೆನ್ಸ್ ಇಲ್ಲದೆ ಸಂಪೂರ್ಣ ರಾಷ್ಟ್ರೀಯ ಹೆದ್ದಾರಿ ಹೊಂಡಮಯ ಆಗಿದೆ. ಇದಕ್ಕೆ ದೊಡ್ಡ ಮಟ್ಟದ ಹೋರಾಟವನ್ನ ಮುಂದಿನ ದಿನ ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಇದು ನೋಡಿ ರಾಷ್ಟ್ರೀಯ ಹೆದ್ದಾರಿ 66 ನಮ್ಮ ಕುಮಟಾದಿಂದ ಹೊನ್ನಾವರ ಕಡೆಗೆ ಹೋಗುವಂಥದ್ದು. ನೋಡಿ ಇಲ್ಲೇ IRB ಕಂಪನಿಯ ಸುಂಕ ವಸೂಲಾತಿ ಕೇಂದ್ರ ಇದೆ. ಆದ್ರೆ ಇವತ್ತು ನೋಡಿ ಇಲ್ಲಿ ಈ ತರದ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊಂಡ ಬಿದ್ದು ಇವತ್ತು ಇದನ್ನ ಮೇಂಟೆನೆನ್ಸ್ ಮಾಡುವ ಯೋಗ್ಯತೆ ಈ ಒಂದು ಗುತ್ತಿಗೆ ಪಡೆದ IRB ಕಂಪನಿಗಿಲ್ಲ. ಜಿಲ್ಲಾಡಳಿತ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸತ್ತು ಮಲಗಿದೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಟೋಲ್ ಅನ್ನ ವಸೂಲಿ ಮಾಡ್ತಾ ಇದ್ದಾರೆ. ಇಲ್ಲೊಂದು ಹೊಂಡವನ್ನ ಈ ಒಂದು ಕುಮಟಾದಿಂದ ಹೊನ್ನಾವರ ತನಕ ಯಾವುದೇ ರೀತಿಯ ಒಂದು ಮೇಂಟೆನೆನ್ಸ್ ಇಲ್ಲದೆ ಸಂಪೂರ್ಣ ರಾಷ್ಟ್ರೀಯ ಹೆದ್ದಾರಿ ಹೊಂಡಮಯ ಆಗಿದೆ. ಇದಕ್ಕೆ ದೊಡ್ಡ ಮಟ್ಟದ ಹೋರಾಟವನ್ನ ಮುಂದಿನ ದಿನ ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.